ಅನೇಕ ದಿನಗಳಿಂದ ದೇಶದ ವಿವಿಧ ಕಡೆಗಳಲ್ಲಿ ಮುಸ್ಲಿಂ ಸಮುದಾಯ ತನ್ನ ಆಕ್ರೋಶವನ್ನು ತನ್ನ ರೋಷವನ್ನು ಪ್ರಕಟಿಸುತ್ತಿರುವುದು ಈ ದೇಶದ ಎಲ್ಲ ದೇಶ ಬಾಂಧವರಿಗೆ ತಿಳಿದಿರುವಂತಹ ಒಂದು ವಿಚಾರ. ವಕ್ಫ್ ಮಸೂದೆಯನ್ನು ತಿದ್ದುಪಡಿ ಮಾಡಿ ಅದನ್ನು ಆಕ್ಟ್ ಆಗಿ ಪರಿವರ್ತಿಸಿ ಈ ಸಮುದಾಯದ ಮೇಲೆ ಹೇರುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡುತ್ತಾ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದರು, ಮುಸಲ್ಮಾನರು ಇದನ್ನು ಪಾಲಿಸುವುದಿಲ್ಲ ಎಂದು ಒಬ್ಬರು ಹೇಳಿದಾಗ ಅಲ್ಪಸಂಖ್ಯಾತರು ನಮ್ಮನ್ನು ಬೆದರಿಸುತ್ತಿದ್ದಾರೆ ಎಂದು ಅವರು ಪ್ರಶ್ನಿಸುತ್ತಾರೆ. ಮುಸಲ್ಮಾನರು ಈ ದೇಶದ ಕಾರ್ಯಾಂಗವನ್ನು, ಈ ದೇಶದ ಶಾಸಕಾಂಗವನ್ನು ಬೆದರಿಸುವಷ್ಟು ಪ್ರಬಲ ಸಮುದಾಯ ಆಗಿದ್ದಾರೆ ಎಂದು ನಾನು ಭಾವಿಸುವುದಿಲ್ಲ. ಆದರೆ ಒಂದು ಮಾತು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು, ಈ ಸಮುದಾಯಕ್ಕೆ ಸೋಲು ಕಂಡಂತಹ ಇತಿಹಾಸ ಇಲ್ಲ. ಈ ಸಮುದಾಯ ತನ್ನ ಹಕ್ಕಿಗಾಗಿ ಕೊನೆ ತನಕ ಹೋರಾಡಿ ಒಂದು ಹುತಾತ್ಮರಾದಂತಹ ಇತಿಹಾಸ ಇದೆ ಅಥವಾ ವಿಜಯ ಗಳಿಸಿರುವಂತಹ ಇತಿಹಾಸ ಇರುವುದು. ಆದುದರಿಂದ ಒಂದು ದುರ್ಬಲ ಸಮುದಾಯ, ನಾಯಕತ್ವ ಇಲ್ಲದಂತಹ ಸಮುದಾಯ, ರಾಜಕೀಯ ಇಚ್ಛಾಶಕ್ತಿ ಇಲ್ಲದಂತಹ ಸಮುದಾಯ, ಸಾಮಾಜಿಕವಾಗಿ ತಳಹದಿ ಭದ್ರತೆ ಇಲ್ಲದಂತಹ ಸಮುದಾಯ ಎಂಬ ನಿಟ್ಟಿನಲ್ಲಿ ಏನಾದರೂ ಕಾನೂನನ್ನು ಪಾರ್ಲಿಮೆಂಟ್ನಲ್ಲಿ ತಂದು ಅದನ್ನು ಕಾರ್ಯಗತಗೊಳಿಸಿ ತನ್ನ ಆಪ್ತರುಗಳಿಗೆ ಒಂದು ವೇಳೆ ಅದನ್ನು ಹಂಚುವಂತಹ ಪ್ರಯತ್ನ ಪಡುವುದಾದರೆ ಈ ಸಮುದಾಯ ಕೇವಲ ನಾಯಕರುಗಳಿಂದ ಕೂಡಿರುವಂತಹ ಸಮುದಾಯವಲ್ಲ, ಬದಲಾಗಿ ತಳಮಟ್ಟದಲ್ಲಿರುವಂತಹ ಕಾರ್ಯಕರ್ತರಿರುವಂತಹ ಈ ಸಮುದಾಯದ ಪ್ರತಿಯೊಬ್ಬರೂ ಕೂಡ ತನ್ನ ಆಸ್ತಿಯ, ತನ್ನ ಸಂಪತ್ತಿನ, ತನ್ನ ಹಕ್ಕಿನ ರಕ್ಷಣೆಗಾಗಿ ಹೋರಾಡಲು ಸನ್ನದ್ಧರಾಗಿದ್ದಾರೆ ಎಂಬ ಸಂದೇಶ ಇದು ಇತಿಹಾಸವೇ ನಮಗೆ ನೀಡಿದೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪಾರ್ಲಿಮೆಂಟ್ನಲ್ಲಿ ಈ ಮಸೂದೆಯನ್ನು ಮಂಡಿಸುತ್ತಾ ಹೇಳಿದಂತಹ ಮಾತು ಸರಿಸುಮಾರು ಎಲ್ಲ ಭಾಷಣಕರ್ತರು ಮತ್ತು ಸಮಾನ ಮನಸ್ಕ ಸಾಹಿತಿಗಳು ಮತ್ತು ಬರಹಗಾರರು ಬರೆಯುವಂತಹ ವಿಚಾರ. ಇದರಿಂದ ಮುಸ್ಲಿಂ ಸಮುದಾಯಕ್ಕೆ ಬಹಳಷ್ಟು ಪ್ರಯೋಜನ ಇದೆ. ಹಾಗಾದರೆ ಹೇಳಿ ಸ್ವಾಮಿ, ಈ ದೇಶಾದ್ಯಂತ ಇರುವಂತಹ ನಗರಗಳಲ್ಲಿ, ಕೇರಿಗಳಲ್ಲಿ ಅದೆಷ್ಟು ಮುಸಲ್ಮಾನರು ಇದನ್ನು ಬೆಂಬಲಿಸಿ ಮಾತನಾಡಿದ್ದಾರೆ? ಕೇವಲ ಕೆಲವು ರಾಜಕೀಯ ಪ್ರೇರಿತವಾದಂತಹ ಬಿಜೆಪಿ ಪ್ರೇರಿತವಾದಂತಹ ಕೆಲವು ಸಂಘಟನೆಗಳು, ಅದು ಕೂಡ ಬೆರಳಿಕೆಯಷ್ಟಿರುವಂತಹ ಕಾರ್ಯಕರ್ತರು ಮಾತ್ರ ಬೀದಿಗಿಳಿದು ಮೋದಿಯನ್ನು ಶ್ಲಾಘಿಸಿದ್ದಾರೆ ಮತ್ತು ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಈ ದೇಶದಲ್ಲಿ ಸುಮಾರು 14.7%, ಅಂದರೆ ಸುಮಾರು ಸರ್ಕಾರಿ ಮಟ್ಟದಲ್ಲಿ 22 ಕೋಟಿಯಷ್ಟಿರುವಂತಹ ಮುಸಲ್ಮಾನರು. ಈ 22 ಕೋಟಿಯಲ್ಲಿ ಕೇವಲ 50-100 ಮಂದಿ ಮಾತ್ರ ಈ ಸರ್ಕಾರವನ್ನು ಶ್ಲಾಘಿಸಿದ್ದಾರೆ. ಉಳಿದ 21 ಕೋಟಿ ಚಿಲ್ಲರಷ್ಟು ಜನರು ಈ ಮಸೂದೆಯನ್ನು ವಿರೋಧಿಸಿದ್ದಾರೆ ಎಂಬುದನ್ನು, ಈ ವಿರೋಧವೇ ತಮಗೆ ಗೊತ್ತಾಗಬೇಕು. ಈ ಸಮುದಾಯ ಆಕ್ರೋಶಗೊಂಡಿದೆ, ಈ ಸಮುದಾಯ ರೋಷಗೊಂಡಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಸಮುದಾಯಕ್ಕೆ ಉಪಕಾರಪ್ರದವಾದಂತಹ ತಿದ್ದುಪಡಿಯಾಗಿದ್ದಲ್ಲಿ ಯಾತಕ್ಕಾಗಿ 1995ರಲ್ಲಿ 2013ರಲ್ಲಿ ಈ ಸಮುದಾಯ ಬೀದಿಗಿಳಿಯಲಿಲ್ಲ? ಆಗಲೂ ಕೂಡ ತಿದ್ದುಪಡಿ ಮಾಡಲಾಗಿತ್ತು. ಸಮುದಾಯದ ಯಾವುದೇ ಉಲಮ ಆಗಲಿ, ಸಮುದಾಯದ ಯಾವುದೇ ಸಂಘಟನೆ ಆಗಲಿ ಆ ತಿದ್ದುಪಡಿಯ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ, ಮಾತ್ರ ಅಲ್ಲ ಬೀದಿಗಿಳಿದು ಹೋರಾಟ ನಡೆಸಿಲ್ಲ. ಆದರೆ ಯಾವುದು ಸಮುದಾಯದ ಪರವಾಗಿದೆ, ಸಮುದಾಯದ ಉದ್ಧಾರಕ್ಕಾಗಿ ನಾವು ಮಸೂದೆಯನ್ನು ತಿದ್ದುಪಡಿ ನಾವು ಮಾಡಿದ್ದೇವೆ ಎಂದು ಹೇಳುತ್ತಾರೋ ಆ ಸಂದರ್ಭಗಳಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ, ಗುಜರಾತ್ನಿಂದ ಹಿಡಿದು ಅಸ್ಸಾಂನ ತನಕ ಅಷ್ಟ ದಿಕ್ಕುಗಳಿಂದ ಈ ಸಮುದಾಯ ಇದನ್ನು ವಿರೋಧಿಸುವುದಾದರೆ ಇದು ಸಮುದಾಯ ವಿರೋಧಿ ಮಸೂದೆಯಾಗಿದೆ ಎಂಬುದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆಯಾಗಿದೆ. ಪ್ರಧಾನಮಂತ್ರಿ ಕೆಲವೊಂದು ಮಾತಾಡುತ್ತಾರೆ. ಒಂದು ಪ್ರಜಾಪ್ರಭುತ್ವ ಮಾತ್ರ ಅಲ್ಲ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಕರೆಯಲ್ಪಡುವಂತಹ ಹಿಂದೂಸ್ತಾನ ಅಥವಾ ಭಾರತ. ಈ ಭಾರತದ ಪ್ರಧಾನಮಂತ್ರಿಗೆ ತಿಳಿದಿರಬೇಕು, ಈ ದೇಶದ 146 ಕೋಟಿ ಜನರ ಪ್ರಧಾನಮಂತ್ರಿ ಆಗಿದ್ದೇನೆ ನಾನು.
ಒಂದು ವೇಳೆ ಯಾವುದೇ ಒಂದು ನಿರ್ದಿಷ್ಟ ಸಮುದಾಯ ಪಾತಾಳಕ್ಕೆ ಇಳಿದಿದೆ, ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ, ಅದಕ್ಕೆ ನಾನು ಹೊಣೆಗಾರನಾಗಿದ್ದೇನೆ ಎಂಬ ಅಲ್ಪಜ್ಞಾನವಾದ ನಾವು ಪ್ರಧಾನಿಗೆ ಇರಬೇಕು. ಒಂದು ವೇಳೆ ಯಾವುದೇ ಒಂದು ಪ್ರದೇಶದ ಜನತೆ ಆರ್ಥಿಕವಾಗಿ ಹಿಂದುಳಿದಿದೆ, ಸಾಮಾಜಿಕವಾಗಿ ಹಿಂದುಳಿದಿದೆ, ಅಸ್ಪೃಶ್ಯತೆಗೆ ಒಳಗಾಗಿದೆ ಎಂದು ಒಂದು ವೇಳೆ ಬಿಂಬಿತವಾಗಿದೆ, ಅದಕ್ಕೆ ಮೂಲ ಕಾರಣ ಈ ದೇಶವನ್ನು ಆಳುವಂತ ಜನರಾಗಿದ್ದಾರೆ, ನೀವೇ ನೇರ ಹೊಣೆಗಾರರಾಗಿದ್ದೀರಿ ಎಂಬ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗಲೇ ಅನೇಕಾರು ಘೋಷಣೆಗಳು, ಅನೇಕಾರು ಭಾಷಣಗಳ ಮೂಲಕ ತಿಳಿಸಲಾಯಿತು. ಇದು ಮುಸಲ್ಮಾನರಿಗೆ ಸಿಕ್ಕಿರುವುದು, ದೊರಕಿರುವುದು ಯಾವುದೇ ಸರ್ಕಾರದ ಔದಾರ್ಯದಿಂದ ಅಲ್ಲ, ಬದಲಾಗಿ ಈ ಸಮುದಾಯಕ್ಕೆ ದೊರಕಿರುವುದು ಸಮುದಾಯದ ಪೂರ್ವಿಕರು ಬಿಟ್ಟು ಹೋದಂತಹ ಸಂಪತ್ತಾಗಿದೆ, ಅವರು ನೀಡಿದಂತಹ ದಾನವಾಗಿದೆ ಎಂಬುದು ಬಹಳ ಸ್ಪಷ್ಟವಾಗಿದೆ. ನಮಗೆ ತಕರಾರು ಇರುವುದು, ನೀವು ಇತರ ಸಮುದಾಯಕ್ಕೆ ಹಾಗೆ ಮಾಡಿದ್ದೀರಿ, ನಮಗೂ ಹೀಗೆ ಮಾಡಿ ಎಂದು ನಾವು ಎಂದೂ ಕೂಡ ಅಂಗಲಾಚುವುದಿಲ್ಲ. ಬದಲಾಗಿ ಈ ದೇಶದಲ್ಲಿ ಇರುವಂತಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂತಹ ಒಂದು ಸಮುದಾಯದ ಸಂಪತ್ತನ್ನು ಕಬಳಿಸುವಾಗ, ಅದೇ ಸಂದರ್ಭದಲ್ಲಿ ಇತರ ಸಮುದಾಯದವರು ಈ ದೇಶದಲ್ಲಿ ಬದುಕುತ್ತಿರುವಾಗ ಅವರಿಗೆ ಒಂದು ಕಾನೂನು ಮತ್ತು ನಮಗೊಂದು ಕಾನೂನು ಒಂದು ವೇಳೆ ಮಾಡುವುದಾದರೆ, ತಮ್ಮ ಒಂದು ದೇಶ, ಒಂದು ಚುನಾವಣೆ, ಒಂದು ಕಾನೂನು ಎಂಬ ಈ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಅಪಹಾಸ್ಯಕ್ಕೀಡಾಗುವಂತ ಒಂದು ವ್ಯವಸ್ಥೆಯಾಗಿದೆ. ಈ ದೇಶದ ಸುಮಾರು 30 ಕೋಟಿಯಷ್ಟಿರುವಂತಹ ಮುಸಲ್ಮಾನರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಲೇಪದೊಂದಿಗೆ ವಂಚಿಸಲಾಗಿದೆ, ತುಚ್ಛೀಕರಿಸಲಾಗಿದೆ ಎಂಬ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಸಮುದಾಯ ಕೇಳುತ್ತಿರುವುದು ಸರ್ಕಾರದ ಖಜಾನೆಯಿಂದ ನಮಗೆ ಕೊಡಿ ಎಂದು ಅಲ್ಲ, ಬದಲಾಗಿ ಯಾವುದೇ ರಾಜಕಾರಣಿ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ಅಲ್ಲ, ಬದಲಾಗಿ ನಮ್ಮ ಪೂರ್ವಿಕರು ನಿರ್ದಿಷ್ಟವಾಗಿ ಬಿಟ್ಟು ಹೋಗಿರುವಂತಹ ಮತ್ತು ಲಿಖಿತವಾಗಿ ದಾಖಲೆ ಇರುವಂತಹ ಅನೇಕ ಸಂಪತ್ತುಗಳಿವೆ. ಇಷ್ಟು ವರ್ಷಗಳ ಕಾಲ ಈ ಸಮುದಾಯ ಅದನ್ನು ಅನುಭವಿಸಿ ಬಂದಿದೆ. ಅದನ್ನು ಹಿಂಪಡೆಯುವಂತಹ ಪ್ರಯತ್ನ ಪಡುವುದಾದರೆ ಆ ಪ್ರಯತ್ನವನ್ನು ಕೈ ಬಿಡಿ ಎಂದು ಹೇಳಲು ಇಂತಹ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ಈ ಸಮುದಾಯದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳುತ್ತಾರೆ. ನಾನು ಪ್ರಧಾನಮಂತ್ರಿಯಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೇಳಬಯಸುತ್ತೇನೆ, ತಮ್ಮ ಆಡಳಿತದ 12 ವರ್ಷಗಳಲ್ಲಿ ತಾವು ಈ ಸಮುದಾಯದ ವಿಕಾಸಕ್ಕಾಗಿ ಮಾಡಿರುವಂತಹ ಒಂದೇ ಒಂದು ಉದಾಹರಣೆ ಕೊಡಿ. ಮುಸಲ್ಮಾನರ, ವಿಶೇಷವಾಗಿ ಅಲ್ಪಸಂಖ್ಯಾತರ, ಅದರಲ್ಲೂ ಮುಸಲ್ಮಾನರ ಅಭಿವೃದ್ಧಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ತಾವು ಮಾಡಿರುವಂತಹ ಯಾವುದಾದರೂ ಸಾಧನೆಗಳಿದ್ದರೆ ಹೇಳಬೇಕು. ಅವರು ಸೌದಿ ಅರೇಬಿಯಾಗೆ ನಮ್ಮ ಪ್ರಧಾನಮಂತ್ರಿ ಸೌದಿ ಅರೇಬಿಯಾಗೆ ಹೋದರು. ಅದಕ್ಕಿಂತ ಮುಂಚೆ ಅವರು ದುಬೈಗೆ ಹೋಗಿದ್ರು. ಆಗ ಹೋದಾಗ ಅಲ್ಲಿಯ ಶೇಖನ್ನು ಆಲಂಘಿಸುತ್ತಾರೆ. ಮಾತ್ರವಲ್ಲ, ಸೌದಿಯ ಯುವರಾಜನನ್ನು ಕಂಡಾಗ ಅವರು ಹೇಳುತ್ತಾರೆ, ಹಬೀಬಿ ಅಂದರೆ ನನ್ನ ಆಪ್ತ ಮಿತ್ರ. ಸೌದಿಯ ಮುಸಲ್ಮಾನರು ನಮ್ಮ ಪ್ರಧಾನಿಗೆ ಆಪ್ತ ಮಿತ್ರರು, ದುಬೈಯ ಶೇಖ್ ನಮ್ಮ ಪ್ರಧಾನಿಗೆ ಆಪ್ತ ಮಿತ್ರರು. ಜಗತ್ತಿನ ಇತರ ಮುಸ್ಲಿಂ ರಾಷ್ಟ್ರಗಳಿಗೆ ಹೋದಾಗ ಅವರಿಗೆ ಬಹಳ ಭವ್ಯವಾದಂತಹ ಸ್ವಾಗತ ಸಿಗುತ್ತದೆ ಮತ್ತು ಸ್ವಾಗತ ಸಿಕ್ಕಿದಾಗ ಎಲ್ಲವನ್ನು ಮರೆತಂತ ನಮ್ಮ ಪ್ರಧಾನಮಂತ್ರಿ ಅಲ್ಲಿಯ ಮುಸಲ್ಮಾನರು ಆಲಂಘಿಸುತ್ತಾರೆ. ಆದರೆ ಈ ದೇಶದ 30 ಕೋಟಿ ಮುಸಲ್ಮಾನರು ಅವರು ದೂರ ಮಾಡುತ್ತಾರೆಂದಾದರೆ ತಮಗಿರುವಂತಹ ಹಕ್ಕು ಬಾಧ್ಯತೆಗಳು ವಿದೇಶಕ್ಕೋ ಅಥವಾ ಈ ದೇಶಕ್ಕೋ ಎಂಬುದನ್ನು ಈ ಸಮುದಾಯ ಕೇಳಬಯಸುತ್ತದೆ. ಆದುದರಿಂದ ಈ ವಕ್ಫಿನ ಸ್ವತ್ತುಗಳು ಇದು ಈ ಸಮುದಾಯದ ಹಕ್ಕಾಗಿದೆ ಮತ್ತು ಈ ಸಮುದಾಯ ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲ ಎಂಬ ಸಂದೇಶವನ್ನು ಕೂಡ ನಾವು ನೀಡಬಯಸುತ್ತೇವೆ. ಇತ್ತೀಚೆಗೆ NRCಯ ಒಂದು ವ್ಯವಸ್ಥೆಯನ್ನು ತಾವು ಕಂಡಿದ್ದೀರಿ. ದೇಶಾದ್ಯಂತ ಭುಗಿಲದ್ದಂತಹ ಆಕ್ರೋಶಗಳು, ಆ ಆಕ್ರೋಶಗಳಲ್ಲಿ ತಮಗೂ ತಿಳಿದಿದೆ ಆ ಆಕ್ರೋಶ ಎಷ್ಟು ವ್ಯಾಪಕಗೊಂಡಿದ್ದವೆಂದರೆ, ವಿದೇಶಕ್ಕೆ ಹೋಗಲು ಸಿದ್ಧರಿಲ್ಲದಂತಹ ಪ್ರಧಾನಮಂತ್ರಿ ಇಲ್ಲಿಯ ಪ್ರತಿಭಟನೆಗಳನ್ನು ಕಂಡಾಗ, ಇತರ ದೇಶಗಳಿಗೆ ಹೋದಾಗ ನನ್ನ ದೇಶದ ಕುರಿತು ಪ್ರಶ್ನೆ ಕೇಳಿದರೆ ಏನನ್ನು ನಾನು ಉತ್ತರಿಸಬೇಕು ಎಂದು ಗೊತ್ತಾಗದೆ ವಿದೇಶಿ ಪ್ರವಾಸಗಳನ್ನು ಮೊಟಕುಗೊಳಿಸುವುದಾದರೆ, ಈ ವಕ್ಫ್ ಎಂಬ ಸ್ವತ್ತನ್ನು ಕಬಳಿಸಿದ ಬಳಿಕ ಈ ಜಗತ್ತಿನ 58 ಮುಸ್ಲಿಂ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿಯ ಯಾವುದೇ ಒಬ್ಬ ರಾಜ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಕೇಳಿದರೆ ನಮ್ಮ ಭಾರತದಲ್ಲಿ ಮುಸಲ್ಮಾನ ಸ್ಥಿತಿಗತಿಗಳು ಏನು ಎಂದು ಕೇಳಿದರೆ ತಮ್ಮ ಉತ್ತರ ಏನಾದೀತು ಎಂಬುದನ್ನು ಕುರಿತು ತಾವು ಆಲೋಚಿಸಬೇಕಾಗಿದೆ. ಆದುದರಿಂದ ಮುಸ್ಲಿಂ ಸಮುದಾಯ ತಮ್ಮಲ್ಲಿ ಅಂಗಲಾಚುವುದಲ್ಲ, ಮುಸ್ಲಿಂ ಸಮುದಾಯ ತಮ್ಮಲ್ಲಿ ಬೇಡುವುದಲ್ಲ, ಬದಲಾಗಿ ಮುಸ್ಲಿಂ ಸಮುದಾಯ ಕೇಳಬಯಸುತ್ತದೆ, ನಮ್ಮ ಪೂರ್ವಿಕರು ನಮಗಾಗಿ ಬಿಟ್ಟು ಹೋಗಿರುವಂತಹ ಸಂಪತ್ತನ್ನು, ಇಷ್ಟರ ತನಕ ಅನುಭವಿಸಿರುವಂತಹ ಈ ಸಂಪತ್ತನ್ನು ಕಾನೂನಿನ ಸಂಕೋಲೆಯಲ್ಲಿ ಬಿಗಿಯಲ್ಪಟ್ಟು ಅದನ್ನು ಕಬಳಿಸುವಂತಹ ಪ್ರಯತ್ನ ಪಡುವುದಾದರೆ ಆ ಪ್ರಯತ್ನವನ್ನು ಕೈಬಿಡಿ ಎಂಬುದೇ ನಮ್ಮ ಆಗ್ರಹವಾಗಿದೆ. ಆ ಪ್ರಯತ್ನ
ಸಿದ್ಧಾಂತವನ್ನು ಕೈಬಿಡಬೇಕು ಎಂಬುದು ಆಗ್ರಹವಾಗಿದೆ. ನಮ್ಮ ಪ್ರಧಾನಮಂತ್ರಿ ಹೇಳುತ್ತಾರೆ, ಒಂದು ವೇಳೆ ವಕ್ಫ್ನ ಸೊತ್ತನ್ನು ಸಂಪತ್ತನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಿದ್ದರೆ ಈ ಸಮುದಾಯ ಪಂಕ್ಚರ್ ಆಗುತ್ತಿರಲಿಲ್ಲ. ನಾನು ಇತ್ತೀಚೆಗೆ ಬೀಸರೊಳಗೆ ಹೋದಾಗ ಒಂದು ಮಾತು ಹೇಳಿದ್ದೆ. ಈ ದೇಶ ಸ್ವಾತಂತ್ರ್ಯಗೊಂಡಾಗ, ದೇಶ ಇಬ್ಬಾಗವಾದ ನಂತರ ಈ ದೇಶ ಸ್ವಾತಂತ್ರ್ಯಗೊಂಡಿತು. ಈ ದೇಶ ಸ್ವಾತಂತ್ರ್ಯಗೊಂಡಾಗ ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಅವರು ಆಲೋಚಿಸಿದರು, ಈ ದೇಶವನ್ನು ಸುಶಿಕ್ಷಿತಗೊಳಿಸಬೇಕು, ಈ ದೇಶವನ್ನು ವಿದ್ಯಾವಂತಗೊಳಿಸಬೇಕು. ಆದ್ದರಿಂದ ಈ ದೇಶಕ್ಕೆ ಅತ್ಯುತ್ತಮವಾದಂತಹ ಶಿಕ್ಷಣ ಸಚಿವರು ಬೇಕು ಎಂದು ಅವರು ಅಪೇಕ್ಷಿಸಿದಾಗ ಈ ದೇಶಕ್ಕೆ ಪ್ರಪ್ರಥಮವಾದಂತಹ ಶಿಕ್ಷಣ ಮಂತ್ರಿ ದೊರಕಿರುವುದು ಈ ಸಮುದಾಯದ ವ್ಯಕ್ತಿಯಾಗಿದ್ದರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಈ ಸಮುದಾಯ ದೇಶಕ್ಕೆ ಮಾಡಿರುವಂತಹ ಕೊಡುಗೆಗಳನ್ನು ಒಂದು ವೇಳೆ ತಾವು ಪಟ್ಟಿ ಮಾಡುವುದಾದರೆ ಸಮುದಾಯದ ಎಷ್ಟು ಇತಿಹಾಸ ಇದೆಯೋ ಅದಕ್ಕಿಂತಲೂ ಮಿಗಿಲಾದಂತಹ ಪುಟಗಳಲ್ಲಿ ರಾರಾಜಿಸುವಂತಹ ಸುವರ್ಣವಾದಂತಹ ಇತಿಹಾಸ ಈ ಸಮುದಾಯಕ್ಕೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ದೇಶದ ವ್ಯವಸ್ಥೆ ಬಂದಾಗ ದೇಶದ ಪರವಾಗಿ ಹೋರಾಡುವ, ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವಂತಹ ಒಂದು ಸಮುದಾಯ ಇದ್ದರೆ ಅದು ಏಕ ಸಮುದಾಯ, ಮುಸ್ಲಿಂ ಸಮುದಾಯ ಆಗಿದ್ದಾರೆ ಎಂಬುದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಸಮುದಾಯ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು 100,000ಕ್ಕಿಂತಲೂ ಹೆಚ್ಚು ಮುಸ್ಲಿಂ ಉಲಮಾಗಳು, ಮುಸ್ಲಿಂ ಮತ ಪಂಡಿತರು ದೆಹಲಿಯ ರಾಜಬೀದಿಯಲ್ಲಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ಒಂದು ವೇಳೆ ಹುತಾತ್ಮರಾದರೆ ಈ ದೇಶ ಗುಲಾಮಗಿರಿಗಿಂತಲೂ ಸ್ವತಂತ್ರವಾಗುವುದು ಅದು ಈ ದೇಶದಲ್ಲಿ ಹೋರಾಡುವಾಗ ಇದು ಧರ್ಮದ ಅತ್ಯುತ್ತಮವಾದಂತಹ ಸತ್ಕರ್ಮವಾಗಿದೆ, ಹುತಾತ್ಮತೆಯಾಗಿದೆ ಎಂಬುದನ್ನು ಕಲಿಸಿಕೊಟ್ಟಂತಹ ದೇಶ ಸಮುದಾಯವಾಗಿದೆ ಮುಸ್ಲಿಂ ಸಮುದಾಯ. ತಾವು ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ಅನೇಕ ಯೂನಿವರ್ಸಿಟಿಗಳಿವೆ, ಅನೇಕ ಧಾರ್ಮಿಕ ಕ್ಷೇತ್ರಗಳಿವೆ. ಅದರಲ್ಲಿ ದಾರುಲ್ ಉಲೂಮ್ ದೇವಬಂದ್, ದಾರುಲ್ ಉಲೂಮ್ ನದ್ವಾ ಎಂಬಂತಹ ಎರಡು ಪ್ರಖ್ಯಾತವಾದಂತಹ ಈ ದೇಶ ಕಂಡ ಶತಮಾನಗಳ ಇತಿಹಾಸ ಇರುವಂತಹ ಎರಡು ಪ್ರಖ್ಯಾತವಾದಂತಹ ಧಾರ್ಮಿಕ ಮದ್ರಸಾಗಳಿವೆ. ಈ ಮದ್ರಸಾವನ್ನು ಯಾತಕ್ಕಾಗಿ ಸ್ಥಾಪಿಸಲಾಗಿದೆ ಎಂದು ಕೇಳಿದರೆ ಬಹಳ ಸ್ಪಷ್ಟವಾದಂತಹ ಉತ್ತರ, ಆ ಮದ್ರಸಾದ ಹಿಂದಿರುವಂತಹ ಒಂದು ಉದ್ದೇಶ ಈ ದೇಶದಿಂದ ಬ್ರಿಟಿಷರನ್ನು ಓಡಿಸಬೇಕು, ಅದಕ್ಕಾಗಿ ಕಾರ್ಯಕರ್ತರನ್ನು ಸಿದ್ಧಗೊಳಿಸಬೇಕು ಎಂಬ ಏಕೈಕ ಕಾರಣಕ್ಕಾಗಿ ಇಂತಹ ಮದ್ರಸಾಗಳನ್ನು ಸ್ಥಾಪಿಸಲಾಗಿತ್ತು. ಇಂತಹ ಮದ್ರಸಾಗಳಿಂದ ಪಾರಂಗತರಾಗಿರುವಂತಹ ಮೇಧಾವಿಗಳು, ಇಂತಹ ಮದ್ರಸಾಗಳಿಂದ ಪಾರಂಗತರಾದಂತಹ ಆಲಿಮ್ಗಳು ಮತ್ತು ಮೌಲವಿಗಳು ಅವರು ಕರ್ಮಭೂಮಿಗಿಳಿದಾಗ ಅವರು ಕಾರ್ಯರಂಗಕ್ಕೆ ಇಳಿದಾಗ ಅವರು ಬ್ರಿಟಿಷರ ಗುಂಡನ್ನು ಕೂಡ ಲೆಕ್ಕಿಸದೆ ಹೋರಾಟ ನಡೆಸಿದ ಅದರ ಪರಿಣಾಮವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ ಎಂಬುದು ಬಹಳ ಸ್ಪಷ್ಟವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಮಾತು ಮುಗಿಸುವ ಮುಂಚೆ ಈ ದೇಶದ ಗತ ಇತಿಹಾಸವನ್ನು ಅವಲೋಕಿಸಿ. ಈ ದೇಶ ಗುಲಾಮಗಿರಿಗೆ ಬಂದ ಬಳಿಕ ಈ ದೇಶವನ್ನು ಗುಲಾಮಗಿರಿಯಿಂದ ವಿಮೋಚನೆಗೊಳಿಸಬೇಕು ಎಂದು ಈ ಅಖಂಡ ಭಾರತದಲ್ಲಿ ಪ್ರಪ್ರಥಮವಾಗಿ ಶಬ್ದ ಎತ್ತಿದವರು ಅವರು ಮುಸಲ್ಮಾನ್ ದೊರೆಯಾಗಿದ್ದರು. ಆ ಮುಸಲ್ಮಾನ್ ದೊರೆ ಸಿರಾಜುದ್ದೌಲಾ ಆ ಬಳಿಕ ದಕ್ಷಿಣ ಭಾರತದಲ್ಲಿ ತನ್ನ ಮಕ್ಕಳನ್ನು ಒತ್ತಿಟ್ಟುಕೊಂಡು ಮಾತ್ರವಲ್ಲ ತನ್ನ ಖಜಾನೆಯನ್ನು ಬರಿದು ಮಾಡಿಕೊಂಡು 3 ಕೋಟಿ ಆಕಾರದಲ್ಲಿ ಬ್ರಿಟಿಷರಿಗೆ ಕೊಟ್ಟು ಕೂಡ ಈ ದೇಶವನ್ನು ಸಂರಕ್ಷಿಸುತ್ತೇನೆ, ನನಗೆ ಅಧಿಕಾರ ಮುಖ್ಯವಲ್ಲ ಎಂದು ರಣರಂಗದಲ್ಲಿ ಹುತಾತ್ಮರಾದ ಯಾವುದೇ ಒಂದು ಜಗತ್ತಿನ ಇತಿಹಾಸದಲ್ಲಿ ಪ್ರಥಮ ಸ್ವಾತಂತ್ರ್ಯ ವ್ಯಕ್ತಿಯಾಗಿದ್ದರೆ ಅದು ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ. ಈ ದೇಶದ ಮಣ್ಣಿಗಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಂತಹ ಸಮುದಾಯ ಮುಸ್ಲಿಂ ಸಮುದಾಯ. ಆದ್ದರಿಂದ ಒಂದು ವೇಳೆ ವಕ್ಫ್ ಸೊತ್ತನ್ನು ಕಬಳಿಸಿ ದೇಶದ ವರ್ತಮಾನದಿಂದ ಮುಸ್ಲಿಂ ಸಮುದಾಯದ ಅಸ್ತಿತ್ವವನ್ನು ಅಳಿಸಿ ಹಾಕುವ ಪ್ರಯತ್ನ ಪಡುವುದಾದರೆ ಅವತ್ತು ಕಾಜಿ ಅವರು ಹೇಳಿದಂತ ಮಾತು, ಈ ಜಗತ್ತು ಅನೇಕ ಬಾರಿ ಕಂಡಿದೆ. ಈ ಸಮುದಾಯವನ್ನು ನಾಶಗೊಳಿಸಲು ಪ್ರಯತ್ನ ಪಟ್ಟಂತಹ ಅದೆಷ್ಟೋ ಶಕ್ತಿಗಳು ಇಲ್ಲಿ ಬಂದವು. ಆದರೆ ಯಾವುದೇ ಒಂದು ಶಕ್ತಿಗೆ ಈ ಸಮುದಾಯವನ್ನು ನಾಶಗೊಳಿಸಲು ಸಾಧ್ಯವಾಗಿಲ್ಲ. ಈ ಅಸ್ತಿತ್ವಕ್ಕಾಗಿ ಹೋರಾಡುತ್ತದೆ ಈ ಸಮುದಾಯ, ಈ ವಕ್ಫ್ಗಾಗಿ ಹೋರಾಡುತ್ತದೆ ಈ ಸಮುದಾಯ. ತನ್ನ ಉಸಿರಿನ ಕೊನೆಯ ಉಸಿರಿನ ತನಕ, ತನ್ನ ರಕ್ತದ ಕೊನೆಯ ಹನಿ ತನಕ ಈ ಸಮುದಾಯ ಈ ವಕ್ಫ್ ಸೊತ್ತಿಗಾಗಿ, ರಕ್ಷಣೆಗಾಗಿ ಖಂಡಿತವಾಗಿ ಹೋರಾಡುತ್ತದೆ. ಆದ್ದರಿಂದಲೇ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಅವಲೋಕಿಸಬೇಕು. ನಮಗೆ ಒಂದು ಆಶಾಭಾವನೆ ಇದೆ. ನಾಡಿದ್ದು 5ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ಬರಲೂಬಹುದು.
ಒಂದು ವೇಳೆ ಬರದಿದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಾವು ನ್ಯಾಯಾಲಯಕ್ಕೆ ನಾವು ತಿಳಿಸ ಬಯಸುತ್ತೇವೆ. ನ್ಯಾಯವನ್ನು ಪಾಲಿಸಬೇಕಾಗಿದೆ, ಹಕ್ಕನ್ನು ನಮಗೆ ಕೊಡಬೇಕಾಗಿದೆ, ನೀತಿಯನ್ನು ಪಾಲಿಸಬೇಕಾಗಿದೆ. ಸಹಿಷ್ಣು ದೇಶದ ಪರಧರ್ಮ ಸಹಿಷ್ಣು ದೇಶದ ಆ ಪರಂಪರೆಯನ್ನು ಉಳಿಸಬೇಕಾಗಿದೆ. ಈ ದೇಶಕ್ಕಾಗಿ ಸಮುದಾಯ ಮಾಡಿರುವಂತಹ ತ್ಯಾಗವನ್ನು ಮತ್ತೊಮ್ಮೆ ನೆನಪಿಸಬೇಕಾಗಿದೆ. ಆದ್ದರಿಂದ ನಾವು ಖಂಡಿತವಾಗಿ ಹೇಳ ಬಯಸುತ್ತೇವೆ, ಒಂದಿಂಚು ಭೂಮಿಯನ್ನು ನಾವು ಬಿಟ್ಟು ಕೊಡಲು ಸಿದ್ಧರಿಲ್ಲ. ಅದು ನಮ್ಮ ಪೂರ್ವಜರ ಹಕ್ಕಾಗಿದೆ, ಅದು ನಮಗೆ ಕೊಡಲೇಬೇಕು.